ಒಂದಲ್ಲ ಎರಡಲ್ಲ ಬರೋಬ್ಬರಿ 27 ಪ್ರಕರಣಗಳು ದಾಖಲಾಗಿದೆ. ಯಾವ ಕ್ಷಣ ಬೇಕಾದರೂ ಬಂಧನದ ಭೀತಿಗೆ ಒಳಪಡಿಸಬಹುದು. ಗೋರಕ್ಷಣೆಯ ಹೆಸರಲ್ಲಿ ಜನರಿಗೆ ದಾಂಧಲೆ ಮಾಡ್ತಾರೆ ಅನ್ನೋ ಆರೋಪವೂ ಕೂಡ ಅವರ ಮೇಲಿದೆ. ಹಾಗಾದ್ರೆ ಅವರು ಯಾರು? ಹಿಸ್ ನೇಮ್ ಪುನೀತ್ ಕೆರೆಹಳ್ಳಿ. ಚಾಮುಂಡಿ ತಾಯಿಯನ್ನ ವೇಶ್ಯೆ ಅಂತ ಒಬ್ಬ ಪೋಸ್ಟ್ ಮಾಡಲಿಲ್ಲ ಅಂದಿದ್ರೆ ಪುನೀತ್ ಕೆರೆಹಳ್ಳಿ ಹುಟ್ಟತಾನೆ ಇರಲಿಲ್ಲ. ಹಿಂದೂ ರಕ್ಷಣೆಯ ಸೋಗಿನಲ್ಲಿ ಹುಟ್ಟಿಕೊಂಡ ಮತಾಂಧ ಅಂತಾನೂ ಕರೀತಾರೆ. ಕೊತ್ತ ಕೊತ್ತ ಕುದಿಯುತ್ತಿದೆ ರಕ್ತದ ಕಣಕಣ, ರಕ್ತದ ಕಣಕಣ ಕುದಿಯುತ್ತಿದೆ, ಇಂದು ಇಂದು ಎನ್ನುತ್ತಿದೆ. ನೇರವಾಗಿ ನೀವು ಸಿಎಂ ಸಿದ್ದರಾಮಯ್ಯರವರನ್ನು ಪ್ರಶ್ನೆ ಮಾಡ್ತೀರಿ. ಅದೇ ವೀರ ಸಾವರ್ಕರ್ ಬಗ್ಗೆ ನೀವು ಗೌರವದಿಂದ ಮಾತಾಡಿ, ನಾನು ನಿಮಗೆ ಗೌರವ ಕೊಡ್ತೀನಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಸಾವರ್ಕರ್, ನಾಥೂರಾಮ್ ಗೋಡ್ಸೆ, ಈ ಮೂರರಲ್ಲಿ ಒಬ್ಬರನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು ಪುನೀತ್. ಅವರ ಹಿಂದೆ ಇರುವಂತಹ ಹಿನ್ನೆಲೆ ಮತ್ತು ವಿವಾದ, ಅದರ ಪರಿಜ್ಞಾನ ಇಟ್ಕೊಂಡು ಹೇಳ್ತಾ ಇದ್ದೀರಾ? ಇದ್ರೀಸ್ ಪಾಷಾ ಅನ್ನೋ ವ್ಯಕ್ತಿಯನ್ನ ಅಟ್ಟಾಡಿಸಿಕೊಂಡು ಹೋಗಿ ಅವನನ್ನ ಕೊಲ್ಲಲಾಯಿತು ಅನ್ನೋ ಆರೋಪ. ನೋವೇ ಆ ರೀತಿ ಎಲ್ಲೂ ನಡೆದೇ ಇಲ್ಲ. ಕಾನೂನು ಸುವ್ಯವಸ್ಥೆ ಇರುವಂತಹ ರಾಜ್ಯದಲ್ಲಿ ಪುನೀತ್ ಕೆರೆಹಳ್ಳಿ ಯಾರು? ಧೈರ್ಯವಾಗಿ ಪ್ರಶ್ನಿಸು ಅಂದ್ರೆ ಪ್ರಶ್ನಿಸಿದಾಗೆಲ್ಲ ಕೇಸ್ ಆಗ್ತದೆ. ನಿಮ್ಮ ಜಾತ್ರೆಗಳಲ್ಲಿ ಇಮಾಮ್ ಸಾಬನಿಗೆ ಅವಕಾಶ ಕೊಡೋದಿಲ್ಲ. ನಾಳೆ ಕನ್ಫರ್ಮ್ ಮಾಡಿ ಎಲ್ಲ ಧರ್ಮದವರು ಬಂದು ಮದ್ರಸಾ ಸೇರ್ಕೊಳ್ಳಿ ಅಂತ. ನಿಮ್ಮ ಮಕ್ಕಳು ಒಂದು ಲೆವೆಲ್ಗೆ ನಮ್ಮ ಮಕ್ಕಳೆಲ್ಲಿ ಬರ್ತಾರೆ? ಒಂದು ಲೆವೆಲ್ಗೆ ಬಂದಾಗ ಎಲ್ಲಿದ್ದಾರೆ ನಮ್ಮ ಮಕ್ಕಳೆಲ್ಲಿದ್ದಾರೆ? ಎಲ್ಲಿ ಮದುವೆ? ನಮಗೇನಕ್ಕೆ ಮದುವೆ? ಪುನೀತ್ ಕೆರೆಹಳ್ಳಿಗೆ ಹುಡುಗಿ ಯಾಕೆ ಕೊಡಲ್ಲ ಅಂದ್ರೆ ಅವನು ಸದಾ ಜೈಲಲ್ಲಿ ಇರ್ತಾನೆ. 27 ಕೇಸು ಅನ್ನಲ್ಲ, ಅವೆಲ್ಲ FIRಗಳು, ಚಾರ್ಜ್ ಶೀಟ್ಗಳು. ಹೋರಾಟಗಾರನಾಗಿ ಹುಟ್ಟಿದ್ದೀನಿ, ಹೋರಾಟಗಾರನಾಗಿ ಸಾಯ್ತೀವಿ ಹೊರತು. ಇದು ನೀವು ನೋಡಲೇಬೇಕಾದ ಪುನೀತ್ ಕೆರೆಹಳ್ಳಿ ಸ್ಫೋಟಕ ಸಂದರ್ಶನ. ವೀಕ್ಷಿಸಿ ಇಂದು ಸಂಜೆ 6 ಗಂಟೆಗೆ ನಿಮ್ಮ ಫ್ರೀಡಂ ಟಿವಿಯಲ್ಲಿ.